ನಮಸ್ಕಾರ. ಹಿಮಾಲಯ ಸಿದ್ಧರ ಮಾರ್ಗ. ಈ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಬಹುಶಃ ಒಂದು ಆಧ್ಯಾತ್ಮಿಕ ಪಯಣ ಅಲ್ವಾ? ಆದ್ರೆ ಇದು ಅದಕ್ಕಿಂತ ತುಂಬಾನೇ ಮೀರಿದ್ದು. ಇದೊಂದು ಕ್ರಿಯೆ ಮತ್ತು ಪಾಂಡಿತ್ಯದ ತತ್ವಶಾಸ್ತ್ರ. ಅಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ಹೇಗೆ ಕಟ್ಟಿಕೊಳ್ಬೋದು ಅಂತ ತೋರ್ಸೋ ಒಂದು ದಾರಿದೀಪ. ಬನ್ನಿ, ಈ ದಾರಿಯಲ್ಲಿ ಒಟ್ಟಿಗೆ ಸಾಗೋಣ, ಇದರ ಆಳವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಒಂದು ದೇಶದ ಭವಿಷ್ಯವನ್ನ ನಿಜವಾಗ್ಲೂ ಕಟ್ಟೋಡು ಹೇಗೆ? ಯೋಚನೆ ಮಾಡಿ. ಇದು ಕೇವಲ ರಾಜಕಾರಣಿಗಳು ಅಥವಾ ನಾಯಕರು ಮಾತ್ರ ತಲೆ ಕೆಡಿಸ್ಕೊಳ್ಬೇಕಾದ ಪ್ರಶ್ನೆ ಅಲ್ವೇ ಅಲ್ಲ. ಇದು ನಮ್ಮೆಲ್ಲರ ಪ್ರಶ್ನೆ. ಪ್ರತಿಯೊಬ್ಬ ನಾಗರಿಕನೂ ತನಗೆ ತಾನೇ ಕೇಳ್ಕೊಳ್ಬೇಕಾದ ಒಂದು ಮೂಲಭೂತ ಪ್ರಶ್ನೆ. ಬನ್ನಿ, ಇದೇ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ನೋಡಿ, ನಮಗೆ ಕಷ್ಟ ಬಂದಾಗ, ಸಂಕಷ್ಟ ಎದುರಾದಾಗ ನಾವು ಮೊದಲು ಮಾಡೋದೇನು? ಪ್ರಾರ್ಥನೆ. ಅದು ಸಹಜ ಕೂಡ. ಆದ್ರೆ ಒಂದು ದೇಶವನ್ನ ಕೇವಲ ಪ್ರಾರ್ಥನೆಗಳಿಂದಾನೇ ಕಟ್ಟೋಕಾಗತ್ತಾ? ಮಂತ್ರಗಳನ್ನ ಪಠಿಸಿದ ಮಾತ್ರಕ್ಕೆ ರಾಷ್ಟ್ರ ಗಟ್ಟಿಯಾಗತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಅದು ನಿಷ್ಕ್ರಿಯತೆಯ ದಾರಿ. ಆದ್ರೆ ಸಿದ್ಧರು ತೋರ್ಸೋ ದಾರಿ ಇದಲ್ಲ, ಅದು ಕ್ರಿಯೆಯ ದಾರಿ. ಪ್ರಾರ್ಥನೆ ಅಷ್ಟೇ ಅಲ್ಲ, ಕೇವಲ ಭಾವೋದ್ವೇಗದಿಂದಾನೂ ಏನೂ ಸಾಧಿಸೋಕಾಗಲ್ಲ. ಅಂದ್ರೆ ಆವೇಶ, ಆಕ್ರೋಶ ಇವೆಲ್ಲ ಒಂದು ಕಿಡಿ ಹಚ್ಚಬಹುದು ನಿಜ. ಆದ್ರೆ ಆ ಕಿಡಿಗಳು ಕ್ಷಣಿಕ. ಅವು ಬೇಗ ಆರಿ ಹೋಗ್ತವೆ. ಇತಿಹಾಸವನ್ನ ಬರಿಬೇಕಾದ್ರೆ ಆ ಸಣ್ಣ ಕಿಡಿಯನ್ನ ಒಂದು ದೊಡ್ಡ ಜ್ವಾಲೆಯಾಗಿ ಪರಿವರ್ತಿಸ್ಬೇಕು. ಅದಕ್ಕೆ ಬೇಕಾಗಿರೋದು ಶಿಸ್ತು ಮತ್ತು ನಿರಂತರ ಪರಿಶ್ರಮ. ಹಾಗಾದ್ರೆ ಇತಿಹಾಸವನ್ನ ಬರೆಯೋದ್ಯಾವುದು? ಪ್ರಾರ್ಥನೆಯೂ ಅಲ್ಲ, ಆವೇಶನೂ ಅಲ್ಲ. ಅಂದ್ರೆ ಮತ್ತೆ ಯಾವುದು? ಉತ್ತರ ಇಲ್ಲೇ ಇದೆ ನೋಡಿ. ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸಿದ್ಧಿ. ಅಂದ್ರೆ ಬೇರೆಯವರಿಗೆ ಸರಿಸಾಟಿಯಲ್ಲದ ಪಾಂಡಿತ್ಯ. ಈ ಮೂರು ಸ್ತಂಭಗಳು ಇವೇ ನೋಡಿ ಹಿಮಾಲಯ ಸಿದ್ಧರ ಮಾರ್ಗದ ಮೂಲ ತಿರುಳು. ಈಗ ಯೋಗಿ ಅನ್ನೋ ಪದವನ್ನೇ ತಗೊಳ್ಳಿ. ಈ ಪದ ಕೇಳಿದ ತಕ್ಷಣ ನಮ್ ಮನಸ್ಸಿಗೆ ಏನ್ ಬರುತ್ತೆ? ಬಹುಶಃ ಎಲ್ಲವನ್ನೂ ಬಿಟ್ಟು ಜಗತ್ತಿನಿಂದ ದೂರ ಹೋಗೋ ವ್ಯಕ್ತಿ ಅಲ್ವಾ? ಆದ್ರೆ ಸಿದ್ಧರ ದೃಷ್ಟಿಯಲ್ಲಿ ಯೋಗಿ ಅಂದ್ರೆ ಅದಲ್ಲ. ಜಗತ್ತಿನಿಂದ ಓಡಿ ಹೋಗೋನ್ ಅಲ್ಲ ಯೋಗಿ. ಬದಲಿಗೆ ತನ್ನ ಕೆಲ್ಸದಲ್ಲಿ, ತನ್ನ ಕರ್ಮದಲ್ಲಿ ಅತ್ಯುನ್ನತವಾದ ಕೌಶಲ್ಯವನ್ನ ಸಾಧಿಸೋನು. ಇಡೀ ಜಗತ್ತಿನ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳೋನಲ್ಲ, ಅವನೇ ನಿಜವಾದ ಯೋಗಿ. ಸುಸಿದ್ಧರ ದಾರಿಯಲ್ಲಿ ಯೋಗಿ ಅನ್ನೋ ಪದದ ಅರ್ಥನೇ ಬದಲಾಗತ್ತೆ. ಅದೇ ರೀತಿ ಯೋಧ ಅನ್ನೋ ಪದದ ಅರ್ಥನೂ ಬೇರೆ ಇದೆ. ಹಾಗಾದ್ರೆ ಏನಿದು ನಿಜವಾದ ಯೋಧನ ಮನಸ್ಥಿತಿ? ಅಂದ್ರೆ ಕ್ಷಾತ್ರ ಚಿಂತನೆ ಅಂದ್ರೆ ನಿಜವಾಗ್ಲೂ ಏನು? ಕ್ಷಾತ್ರ ಈ ಪದ ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಯುದ್ಧ, ಕತ್ತಿ, ಗುರಾಣಿ, ಆಕ್ರಮಣ ಅಲ್ವಾ? ಆದ್ರೆ ಅದು ಅಷ್ಟೇನಾ? ಖಂಡಿತ ಅಲ್ಲ. ಕ್ಷಾತ್ರ ಅಂದ್ರೆ ಕೇವಲ ಕೈಯಲ್ಲಿ ಕತ್ತಿ ಹಿಡಿದು ಓಡೋದಲ್ಲ. ಅದು ಹೊರಗಿನ ಶತ್ರುಗಳನ್ನ ಸೋಲಿಸೋಕು ಮುಂಚೆ ನಮ್ಮ ಒಳಗಿರುವ ದೌರ್ಬಲ್ಯಗಳನ್ನ, ನಮ್ಮ ಭಯಗಳನ್ನ ಗೆಲ್ಲೋ ಒಂದು ಆಂತರಿಕ ಶಕ್ತಿ. ಹಾಗಾದ್ರೆ ಈ ಕ್ಷಾತ್ರ ಅನ್ನೋದು ಯಾವುದ್ರಿಂದ ನಿರ್ಮಾಣವಾಗಿದೆ? ಅದಕ್ಕೆ 4 ಮುಖ್ಯ ಸ್ತಂಭಗಳಿವೆ. ಮೊದಲನೇದಾಗಿ ಭಯವೇ ಇಲ್ಲದ ಒಂದು ಬುದ್ಧಿ. ಎರಡನೇದು ಜವಾಬ್ದಾರಿಯಿಂದ ತುಂಬಿದ ಮನಸ್ಸು. ಮೂರನೇದು ಎಂಥ ತ್ಯಾಗಕ್ಕೂ ಸಿದ್ಧವಾಗಿರುವ ಹೃದಯ. ಮತ್ತು ಕೊನೆಯದಾಗಿ 4ನೇದು ಅತ್ಯಂತ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ಕೆ ಬೇಕಾದ ಧೈರ್ಯ. ಇವುಗಳೇ ನೋಡಿ ಒಬ್ಬ ನಿಜವಾದ ಯೋಧನ ಗುಣಲಕ್ಷಣಗಳು. ಈಗ ನೋಡಿ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕೇಳೋ ಹೆಚ್ಚಿನ ಪ್ರಶ್ನೆಗಳು ಹೇಗಿರ್ತವೆ? ಅವು ನಮ್ಮ ವೈಯಕ್ತಿಕ ಲಾಭದ ಸುತ್ತಾನೆ ಗಿರ್ಕಿ ಹೊಡಿತಿರ್ತವೆ. ಇದೊಂದು ತುಂಬಾನೇ ಸಹಜವಾದ, ಒಂದು ರೀತಿ ವ್ಯಾಪಾರಿ ಮನೋಭಾವದ ದೃಷ್ಟಿಕೋನ. ಆ ದೃಷ್ಟಿಕೋನದಿಂದ ಹುಟ್ಟೋ ಒಂದೇ ಒಂದು ಪ್ರಶ್ನೆ ಅಂದ್ರೆ, ನನಗೆ ಇದ್ರಿಂದ ಏನ್ ಸಿಗುತ್ತೆ? ಪ್ರತಿಯೊಂದ್ರಲ್ಲೂ ನಾವು ಇದನ್ನೇ ಕೇಳ್ತೀವಿ. ಆದ್ರೆ ನೆನ್ಪಿಡಿ, ಇದು ಸಿದ್ಧರು ಹೇಳೋ ಕ್ಷಾತ್ರ ಚಿಂತನೆ ಖಂಡಿತ ಅಲ್ಲ. ಹಾಗಾದ್ರೆ ಸಿದ್ಧರ ಪ್ರಶ್ನೆ ಹೇಗಿರುತ್ತೆ? ಅದು ಸಂಪೂರ್ಣವಾಗಿ ಬೇರೆ. ಅವರು ಕೇಳೋದು, ನಾನು ಇಲ್ಲಿ ಇಲ್ಲ ಅಂದ್ರೆ ಈ ಸಮಾಜಕ್ಕೆ ಆಗೋ ನಷ್ಟವಾದ್ರೂ ಏನು? ಯೋಚ್ನೆ ಮಾಡಿ. ಇಲ್ಲಿ ದೃಷ್ಟಿಕೋನ ನನಗೇನು ಸಿಗುತ್ತೆ ಅನ್ನೋದ್ರಿಂದ ನನ್ನಿಂದ ಸಮಾಜಕ್ಕೆ ಏನು ಸಿಗುತ್ತೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಬದಲಾಗತ್ತೆ. ತೆಗೆದುಕೊಳ್ಳೋದ್ರಿಂದ ಕೊಡೋದಕ್ಕೆ ಶಿಫ್ಟ್ ಆಗತ್ತೆ. ಇದೇ ನೋಡಿ ಕ್ಷಾತ್ರದ ನಿಜವಾದ ಸಾರ. ಓಕೆ, ಕ್ಷಾತ್ರ ಚಿಂತನೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ತೆಗೆದುಕೊಳ್ಳೋದ್ರಿಂದ ಕೊಡೋದಕ್ಕೆ ನಮ್ಮನ್ನ ತಂದು ನಿಲ್ಲಿಸುತ್ತೆ. ಆದ್ರೆ ಈ ಕೊಡೋ ಸಾಮರ್ಥ್ಯ, ಆ ಶಕ್ತಿ ಎಲ್ಲಿಂದ ಬರುತ್ತೆ? ಉತ್ತರ ಸಿದ್ಧಿ. ಹಾಗಾದ್ರೆ ಬನ್ನಿ ನೋಡೋಣ, ಏನಿದು ನಿಜವಾದ ಸಿದ್ಧಿ? ಸಿದ್ಧಿ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಸಿನಿಮಾಗಳಲ್ಲಿ ಬರೋ ಮ್ಯಾಜಿಕ್ಕು, ಪವಾಳಗಳು ಅಲ್ವಾ? ಅಥವಾ ಈಗೆಲ್ಲ ಸಿಗುತ್ತಲ್ಲ, ಯೂಟ್ಯೂಬ್ ನೋಡಿ ಒಂದೇ ದಿನದಲ್ಲಿ ಜ್ಞಾನಿಯಾಗೋದು. ಖಂಡಿತ ಇದ್ಯಾವುದು ಸಿದ್ಧಿಯಲ್ಲ. ಇವೆಲ್ಲ ಸುಲಭದ ದಾರಿಗಳನ್ನ ತೋರಿಸೋ ದೊಡ್ಡ ಭ್ರಮೆಗಳು ಅಷ್ಟೇ.
ಹಾಗಾದ್ರೆ ನಿಜವಾದ ಸಿದ್ಧಿ ಎಂದ್ರೆ ಏನು? ಅದು ಕಠಿಣ ಪರಿಶ್ರಮದಿಂದ ಗಳಿಸಿದಂಥ ಅಸಾಧಾರಣ ಕೌಶಲ್ಯ. ಎಂಥ ಕೌಶಲ್ಯ ಅಂದ್ರೆ ಅದರಿಂದ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡಬಹುದು. ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ಸಿದ್ಧ ವೈದ್ಯ ರೋಗಿಯನ್ನ ಮುಟ್ಟೋಕ್ಕೂ ಮುಂಚೆ ಅವರ ಮನಸ್ಸನ್ನ ಓದಿ ರೋಗವನ್ನ ಪತ್ತೆ ಹಚ್ಚಬಲ್ಲ. ಅಥವಾ ಒಬ್ಬ ಸಿದ್ಧ ತಂತ್ರಜ್ಞ ಒಂದು ಸಮಸ್ಯೆ ಬರೋಕ್ಕೂ ಮುಂಚೆನೇ ಅದನ್ನ ಗ್ರಹಿಸಬಲ್ಲ. ಇದೇ ನೋಡಿ ನಿಜವಾದ ಸಿದ್ಧಿ. ಒಂದು ವಿಷಯವನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸಿದ್ಧಿ ಅನ್ನೋದು ಕೇವಲ ಕಠಿಣ ಶ್ರಮದಿಂದ ಮಾತ್ರನೇ ಬರೋಕೆ ಸಾಧ್ಯ. ಶ್ರಮ ಪಡದೇ ಸಿಗೋ ಸಿದ್ಧಿ ಅಂತೇನಾದ್ರೂ ಇದ್ರೆ ಅದು 100% ಭ್ರಮೆ ಅಷ್ಟೆ. ಈ ಸಿದ್ಧಿಯನ್ನ ಪಡೆಯೋ ದಾರಿ ಇದೆಯಲ್ಲ, ಅದು ಹೂವಿನ ಹಾಸಿಗೆ ಅಲ್ಲವೇ ಅಲ್ಲ. ಅದನ್ನ ನಾವು ಹಿಮಾಲಯದ ಕಠಿಣ ದಾರಿಗೆ ಹೋಲಿಸ್ಬೋದು. ಅಲ್ಲಿ ಸುಖ ಸೌಕರ್ಯಗಳು ಸಿಗಲ್ಲ. ಅಲ್ಲಿ ಸಿಗೋದೇನ್ ಗೊತ್ತಾ? ಚಳಿ, ಏಕಾಂತ, ಹಸಿವು, ನಿದ್ದೆ ಇಲ್ಲದ ರಾತ್ರಿಗಳು ಮತ್ತು ನಿರಂತರವಾದ ಅತೀವವಾದ ಶ್ರಮ. ಇಂಥ ಕಠಿಣ ಪರಿಸ್ಥಿತಿಯಲ್ಲೇ ನಿಜವಾದ ಶಕ್ತಿ, ನಿಜವಾದ ಸಿದ್ಧಿ ಹುಟ್ಕೊಳ್ಳೋದು. ಆದ್ರೆ ಒಂದ್ ನಿಮಿಷ, ಈ ಹಿಮಾಲಯ ಅಂದ್ರೆ ಕೇವಲ ಒಂದು ಪರ್ವತ, ಒಂದು ಜಾಗ ಅಷ್ಟೇ ಅಲ್ಲ. ಅದು ನಮ್ಮೊಳಗೆ ಇರುವ ಒಂದು ಮಾನಸಿಕ ಸ್ಥಿತಿ. ಆ ಸ್ಥಿತಿಯಲ್ಲಿ ಮನಸ್ಸು ತುಂಬಾನೇ ಶಾಂತವಾಗಿರುತ್ತೆ, ಆದ್ರೆ ಅದು ದುರ್ಬಲತೆಯಲ್ಲ. ಅಲ್ಲಿ ಏಕಾಂತ ಇರುತ್ತೆ, ಆದ್ರೆ ಅದು ಸ್ವಾರ್ಥ ಅಲ್ಲ. ಅಲ್ಲಿ ತಪಸ್ಸಿರುತ್ತೆ, ಆದ್ರೆ ಅದು ಜವಾಬ್ದಾರಿಯಿಂದ ಓಡಿ ಹೋಗೋ ಪಲಾಯನವಾದ ಅಲ್ಲ. ಇದೇ ಆಂತರಿಕ ಹಿಮಾಲಯದಲ್ಲಿದಾನೆ ನಿಜವಾದ ಸಿದ್ಧರು ರೂಪ್ಕೊಳ್ಳೋದು. ಸರಿ, ನಮ್ಮೊಳಗಿನ ಈ ಹಿಮಾಲಯವನ್ನ ಏರಿದ್ಮೇಲೆ ನಾವು ಜಗತ್ತನ್ನ ಎದುರಿಸೋಕೆ ಸಿದ್ಧರಾಗ್ತೀವಿ. ಹಾಗಾದ್ರೆ ಈ ಪ್ರಾಚೀನ ತತ್ವಶಾಸ್ತ್ರಕ್ಕೂ ಇವತ್ತಿನ ಆಧುನಿಕ ಜಗತ್ತಿಗೂ ಏನ್ ಸಂಬಂಧ? ಭವಿಷ್ಯದ ಯುದ್ಧಗಳು ಎಲ್ಲಿ ನಡೆಯಲಿವೆ ಅಂತ ಯೋಚನೆ ಮಾಡಿದ್ದೀರಾ? ಮುಂದಿನ ಯುದ್ಧಗಳು ಕೇವಲ ದೇಶದ ಗಡಿಗಳಲ್ಲಿ ನಡೆಯಲ್ಲ. ಆ ಕಾಲ ಮುಗೀತು. ಇವತ್ತಿನ ಯುದ್ಧ ಭೂಮಿಗಳು ಬೇರೆನೇ ಇವೆ. ವಿಜ್ಞಾನ, ತಂತ್ರಜ್ಞಾನ, ಮನೋವಿಜ್ಞಾನ, ಸಂಪನ್ಮೂಲಗಳು ಮತ್ತು ಮಾಹಿತಿ. ಹೌದು, ಯಾರು ಇವುಗಳನ್ನ ನಿಯಂತ್ರಿಸ್ತಾರೋ, ಯಾರು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾರೋ, ಯಾರು ಮಾಹಿತಿಯನ್ನ ಹಿಡಿತದಲ್ಲಿಟ್ಕೊಳ್ತಾರೋ ಅವರೇ ಮುಂದಿನ ಜಗತ್ತನ್ನ ಆಳೋದು. ಇವೇ ನೋಡಿ ನಮ್ಮ ಕಾಲದ ಹೊಸ ಯುದ್ಧ ಭೂಮಿಗಳು. ಈ ಹೊಸ ಯುದ್ಧಗಳೆಲ್ಲ ಎದುರಿಸೋಕೆ ಕೇವಲ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ರೆ ಸಾಲ್ದು. ಆಕ್ರೋಶ, ಆವೇಶಗಳು ಇಲ್ಲಿ ಕೆಲ್ಸಕ್ ಬರಲ್ಲ. ನಮಗೀಗ ಬೇಕಾಗಿರೋದು ಸಿದ್ಧ ನಾಗರಿಕರು. ಅಂದ್ರೆ ತಮ್ಮ ಕ್ಷೇತ್ರಗಳಲ್ಲಿ ಅಪ್ರತಿಮ ಪಾಂಡಿತ್ಯ, ಅಚಲವಾದ ಶಿಸ್ತು ಮತ್ತು ಒಂದು ಸ್ಪಷ್ಟವಾದ ಉದ್ದೇಶವನ್ನ ಹೊಂದಿರೋ ಪ್ರತಿಯೊಬ್ಬ ವ್ಯಕ್ತಿ. ಮತ್ತು ಈ ಸಿದ್ಧ ನಾಗರಿಕರಾಗೋಕೆ, ಈ ಸಿದ್ಧರ ಮಾರ್ಗದಲ್ಲಿ ನಡೆಯೋಕೆ ಯಾರೋ ವಿಶೇಷ ವ್ಯಕ್ತಿಗಳೇ ಆಗ್ಬೇಕಂತಿಲ್ಲ. ವೈದ್ಯರು, ವಿಜ್ಞಾನಿಗಳು, ರೈತರು, ಶಿಕ್ಷಕರು, ಕಲಾವಿದರು, ವೃತ್ತಿ ಯಾವುದೇ ಇರ್ಲಿ, ಆ ವೃತ್ತಿಯಲ್ಲಿ ಶ್ರೇಷ್ಠತೆಯನ್ನ, ಸಿದ್ಧಿಯನ್ನ ಸಾಧಿಸೋಕೆ ಪ್ರತಿಯೊಬ್ಬರಿಗೂ ಅವಕಾಶವಿದೆ. ಆದ್ರೆ ಒಂದೇ ಒಂದು ಕಂಡೀಷನ್: ಸಾಮಾನ್ಯರಾಗಿ ಉಳಿಯಬೇಡಿ, ಸರಾಸರಿಯಲ್ಲೇ ತೃಪ್ತಿಪಡಬೇಡಿ, ಅದನ್ನ ಮೀರಿ ಬೆಳೆಯಿರಿ. ಹಾಗಾದ್ರೆ ಮುಂದೇನು? ಮುಂದಿನ ದಾರಿ ಏನು? ಬಹಳ ಸರಳ. ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ಸಿದ್ಧರಾಗಿ. ಎರಡನೇದಾಗಿ ಶಿಸ್ತಿಗೆ ನಿಮ್ಮನ್ನ ಒಳಪಡಿಸಿಕೊಳ್ಳಿ. ಮೂರನೇದಾಗಿ ಸುಲಭದ ದಾರಿಯನ್ನೋ ಭ್ರಮೆಯನ್ನ ಬಿಟ್ಟು ಕಠಿಣ ಪರಿಶ್ರಮವನ್ನೇ ಪ್ರೀತಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶವನ್ನ, ಈ ರಾಷ್ಟ್ರವನ್ನ ನಿಮ್ಮ ಹೃದಯದಲ್ಲಿ ನಿಮ್ಮೊಳಗೆ ಹೊತ್ತುಕೊಂಡು ಮುಂದೆ ಸಾಗಿ. ಇದೇ ನೋಡಿ ಹಿಮಾಲಯ ಸಿದ್ಧರ ಮಾರ್ಗ. ಮತ್ತು ಇದೇ ನಮ್ಮ ಭವಿಷ್ಯವನ್ನು ನಾವೇ ನಿರ್ಮಿಸುವ ದಾರಿ. ಸೊ ಎದ್ದೇಳಿ, ಸಿದ್ಧರಾಗಿ, ನೀವೇ ಇತಿಹಾಸವಾಗಿ.